ಸೊ ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಗೈಸ್, ಈಗ ಯೂಟ್ಯೂಬರ್ಸ್ ಯಾರೆಲ್ಲ ಇರ್ತೀರಾ ಅವರಂತೂ ಒಂದು ಇನ್ಸ್ಟಾಗ್ರಾಮ್ ಅಂತೂ ಇಟ್ಕೊಂಡಿರ್ತೀರಲ್ಲ. ಐ ಹೋಪ್ ಎಲ್ಲರೂ ಇನ್ಸ್ಟಾಗ್ರಾಮ್ ಅಂತೂ ಇಟ್ಕೊಂಡಿರ್ತೀರ. ಸೊ ಅದೂ ಒಂದು ಅರ್ನಿಂಗ್ ಸೋರ್ಸ್ ಅಂತ ನೀವು ಏನು ಮಾಡಿರ್ತೀರ, ಅದರಲ್ಲೂ ಕೂಡ ಫೇಮಸ್ ಆಗ್ಬೋದು. ಲೈಕ್ ರೀಲ್ಸ್ ಎಲ್ಲ ಹಾಕ್ಬಿಟ್ಟಂತ ಏನು ಮಾಡ್ತಿರ್ತೀರ, ಕಷ್ಟಪಟ್ಬಿಟ್ಟು ರೀಲ್ಸ್ ಎಲ್ಲ ಮಾಡಿರ್ತೀರ ಆ್ಯಂಡ್ ಕಷ್ಟಪಟ್ಟು ಫಾಲೋವರ್ಸ್ನ ಗೇನ್ ಮಾಡಿರ್ತೀರ. ಸೊ ಏನಾಗುತ್ತೆ, ಇಲ್ಲಿ ನನ್ನ ಒಂದು ಫ್ರೆಂಡ್ ಇದ್ದರು. ಸೊ ನಾನು ನಿಮಗೆ ಅವೇರ್ನೆಸ್ ಮಾಡೋದಕ್ಕೆ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ಅವೇರ್ ಆಗಿರಿ, ಸಾವಧಾನ ಆಗಿರಿ ಎಲ್ಲನೂ. ಏನಕ್ಕಂದರೆ ಈ ಹ್ಯಾಕರ್ಸ್ ಏನು ಮಾಡ್ತಾರಂದರೆ, ಈಗ ನನ್ನ ಫ್ರೆಂಡ್ ಏನಿದ್ರು ಅವರು ದುಡ್ಡು ಕೊಟ್ಬಿಟ್ಟು ವೆರಿಫೈ ಏನು ಬ್ಲೂ ಟಿಕ್ ಏನಿರುತ್ತೆ ಆ ಟಿಕ್ನ ಅವ್ರಿಗೆ ಸಿಕ್ಕಿರಲ್ಲ. ಸೊ ಅವ್ರೇನು ಮಾಡ್ತಾರೆ, ಆ ಬ್ಲೂ ಟಿಕ್ ಸಿಗಬೇಕಂತ ಟ್ರೈ ಎಲ್ಲ ಮಾಡ್ತಾರೆ. ಬಟ್ ಅವ್ರದ್ದು ಏನು ಆಗಿರುತ್ತೆ ಅಂದರೆ, ಏನು ಪ್ರಾಬ್ಲಮ್ ಆಗಿರುತ್ತೆ, ಅವ್ರದ್ದು ಏನೋ ಐ ಡಿ ಕಾರ್ಡಲ್ಲಿ ಏನೋ ಪ್ರಾಬ್ಲಮ್ ಆಗಿರುತ್ತೆ. ಹಾಗಾಗಿ ಅದು ವೆರಿಫೈಡ್ ಏನು ಟಿಕ್ ಇದೆ ಅದು ಸಿಗ್ತಾ ಇರಲಿಲ್ಲ. ಸೊ ಅವ್ರೇನು ಮಾಡ್ತಾರೆ, ಅವತ್ತೆಲ್ಲ ಟ್ರೈ ಮಾಡಿರ್ತಾರೆ. ಬಟ್ ನೆಕ್ಸ್ಟ್ ಡೇ ಏನಾಗಿರುತ್ತೆ, ಅವ್ರದ್ದು ಒಂದು ಮೇಲ್ ಬರುತ್ತೆ, ವೆರಿಫೈ ಮೀಟಾ ಕಡೆಯಿಂದನೇ ಒಂದು ಮೇಲ್ ಬರುತ್ತೆ. ಬಟ್ ಅದು ಬಂದುಬಿಟ್ಟು ಮೇಲ್ ಬಂದುಬಿಟ್ಟು ಮೀಟಾ ಕಡೆಯಿಂದ ಕಳಿಸಿರಲ್ಲ, ಅದು ಫೇಕ್ ಮೇಲ್ ಆಗಿರುತ್ತೆ. ಸೊ ಅವ್ರು ಏನು ಮಾಡ್ತಾರೆ, ಸೊ ಅವ್ರದ್ದು ಬಂದುಬಿಟ್ಟು ವೆರಿಫೈ ಅಂತಲೂ, ವೆರಿಫೈ ಅಕೌಂಟ್ ನೌ ಅಂತಲೂ ಅವ್ರಿಗೆ ತೋರಿಸಿರುತ್ತೆ ಬ್ಲೂ ಟಿಕ್ಕಲ್ಲಿ ಕೆಳಗಡೆ. ಲೈಕ್ ಈಗ ಇಮೇಲ್ ಬರುತ್ತಲ್ಲ, ನಾನು ನಿಮಗೆಲ್ಲ ಸ್ಕ್ರೀನ್ಶಾಟ್ ಹಾಕ್ತೇನೆ, ನೀವು ನೋಡ್ಬೋದು, ಓಕೆನಾ. ಸೊ ಆ ಬ್ಲೂ ಟಿಕ್ಕಲ್ಲಿ ಅವ್ರಿಗೆ ತೋರಿಸಿರುತ್ತೆ. ಅವ್ರು ಏನು ಮಾಡ್ತಾರೆ, ಡೈರೆಕ್ಟು ವೆರಿಫೈ ಮಾಡಬೇಕಂತ ಏನು ಮಾಡ್ತಾರೆ, ಅದ್ರ ಮೇಲೆ ಕ್ಲಿಕ್ ಮಾಡ್ತಾರೆ. ಸೊ ಕ್ಲಿಕ್ ಮಾಡಿದಾಗ ಅಲ್ಲಿ ಅವ್ರದ್ದು ಐ ಡಿ ಆಲ್ರೆಡಿ ಅಲ್ಲಿ ಶೋ ಆಗ್ತಿರುತ್ತೆ ಸ್ಕ್ರೀನಲ್ಲಿ, ಓಕೆನಾ. ಸೊ ಅದಾದಮೇಲೆ ಕೆಳಗಡೆ ಅವ್ರದ್ದು ಪಾಸ್ವರ್ಡ್ ಹಾಕೋದಕ್ಕೆ ಹೇಳ್ತಾರೆ. ಸೊ ಪಾಸ್ವರ್ಡ್ ಹಾಕಾದ್ಮೇಲೆ ಅವರು ಫೋನಿನ ನಂಬರ್ ಎಲ್ಲ ಕೊಡ್ತಾರೆ. ನಂಬರ್ ಕೊಟ್ಟಾದಮೇಲೆ ಅವ್ರದ್ದು ಏನು ಫೋನ್ಗೆ OTP ಬಂದಿದೆ ಅದನ್ನು ಕೂಡ ನೀವು ಇಲ್ಲಿ ಹಾಕಬೇಕಂತ ಹೇಳ್ತಾರೆ. ಅವರು ಯಾರು ಹ್ಯಾಕರ್ಸ್ ಏನಿದ್ದಾರೆ ಅವರೇನೆ, ಯಾರು ಫೇಕ್ ಇಮೇಲ್ ಕಳಿಸ್ಬಿಟ್ಟು ಈ ಕೆಲಸನ ಮಾಡ್ತಾಯಿದ್ದಾರೆ ಅವರು. ಸೊ ಅವ್ರೇನು ಮಾಡ್ತಾರೆ, OTP ಅದೆಲ್ಲ ಇದ್ದು ಪಾಸ್ವರ್ಡು OTP ಇಲ್ಲಿ ಎಲ್ಲನೂ ಹಾಕ್ಬಿಡ್ತಾರೆ. ಅದು ಅವರು ಏನಂದರೆ, ಆ ಮೇಲ್ ಯಾವ ಥರ ಬಂದಿತ್ತಂದರೆ ಲೈಕ್ ರಿಯಲ್ ಆಗಿಯೇ ಕಳಿಸಿದ್ದಾರೆ ಅನ್ನೋ ಹಾಗೇ ಬಂದಿತ್ತು. ಬಟ್ ಯಾರೂ ಗಾಯ್ಸ್, ಈಗ ನಿಮಗೆ ಹೇಳಬೇಕಂದ್ರೆ ಯಾರು ಇನ್ಸ್ಟಾಗ್ರಾಮ್ ಕಡೆಯಿಂದ ನಿಮಗೆ ಮೇಲ್ ಕಳಿಸಲ್ಲ, ಲೈಕ್ ಮೀಟಾ ಕಡೆಯಿಂದ ಯಾರೂ ಕಳಿಸಲ್ಲ. ಎಲ್ಲ ಏನಿರುತ್ತೆ, ಎಲ್ಲ ಸೆಟಪ್ ಎಲ್ಲ ನಿಮ್ಮದು ಏನಿರುತ್ತೆ ನಿಮ್ಮ ಇನ್ಸ್ಟಾಗ್ರಾಮ್ ಒಳಗಡೆನೇ ಮಾಡ್ಕೋಬೇಕು, ಓಕೆನಾ. ಸೊ ಬಟ್ ಏನಂದರೆ, ನೀವು ಪಾಸ್ವರ್ಡ್ ಏನಾದರೂ ಚೇಂಜ್ ಏನಾದರೂ ಮಾಡಬೇಕಂದ್ರೆ ಮೇಲ್ ಗಿಲ್ ಬರುತ್ತೆ ಅಷ್ಟೇ. ಅದೂ ಆಗಾಗಲೇ ಬರುತ್ತೆ, ಬಿಟ್ಟು ಏನು ಬರಲ್ಲ, ಆಗಾಗಲೇ ಬರುತ್ತೆ. ಸೊ ಇವ್ರು ಏನು ಮಾಡ್ತಾರೆ, ಎಲ್ಲನೂ ಕೂಡ OTP ಎಲ್ಲ ಹಾಕ್ತಾರೆ, ಪಾಸ್ವರ್ಡ್ ಎಲ್ಲ ಹಾಕ್ತಾರೆ. ಸೊ ಹಾಕಿದಾಗ ಅವ್ರದ್ದು ಅಕೌಂಟ್ ಏನಿರುತ್ತೆ, ಸೊ ಅವ್ರ ಅಕೌಂಟ್ನೇ ಹ್ಯಾಕ್ ಮಾಡಿಬಿಡ್ತಾರೆ, ಓಕೆನಾ. ಸೊ ಇನ್ಸ್ಟಾಗ್ರಾಮ್ ಅಕೌಂಟ್ ಏನಿದೆ ಎಲ್ಲನೂ ಹ್ಯಾಕ್ ಮಾಡಿಬಿಡ್ತಾರೆ. ಈಗಂತೂ ಫೇಸ್ಬುಕ್ಕು ಇನ್ಸ್ಟಾಗ್ರಾಮ್ ಎಲ್ಲ ಲಿಂಕ್ ಆಗಿದೆಯಲ್ಲ. ಸೊ ಯಾರಾದರೂ ಒಂದು ತಪ್ಪು ಮಾಡಿದರೂ ಅವ್ರ ಫೇಸ್ಬುಕ್ಕು ಹೋಗೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ಏನು ನಿಮ್ಮದು ಇನ್ಸ್ಟಾಗ್ರಾಮ್ ಅಕೌಂಟ್ ಏನಿದೆ, ಫೇಸ್ಬುಕ್ ಅಕೌಂಟ್ ಏನಿದೆ ಎಲ್ಲನೂ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಅವೇರ್ ಆಗಿರಿ. ಯಾರೂ ಕೂಡ ಇಮೇಲಲ್ಲಿ ಈ ಥರ ವೆರಿಫೈ ಎಲ್ಲ ನಿಮಗೆ ಬಂದರೆ ಯಾರೂ ಮಾಡೋಕ್ಕೆ ಹೋಗಬೇಡಿ, ಬೈ ಮಿಸ್ ಆಗಿರೂ ಮಾಡೋಕ್ಕೆ ಹೋಗಬೇಡಿ, ಓಕೆನಾ. ಸೊ ಏನಾದರೂ ಮಾಡೋಕ್ಕೆ ಹೋದರೆ ನಿಮ್ಮದೇ ಅಕೌಂಟ್ ಬಂದುಬಿಟ್ಟು ಹ್ಯಾಕ್ ಆಗೋದು. ಸೊ ಅವ್ರು ಏನು ಮಾಡಿದರು, ಹ್ಯಾಕ್ ಆಗಿಬಿಡ್ತು ಆ್ಯಂಡ್ ಅವ್ರದ್ದು ಲಾಗಿನ್ನೂ ಆಗ್ತಾ ಇದ್ದಿಲ್ಲ. ಆ್ಯಂಡ್ ಅವ್ರು ಏನು ಮಾಡಿದರು ಬೇಗನೆ, ಆ್ಯಂಡ್ ಅವ್ರದ್ದು ಏನೆಲ್ಲ ಬ್ಯಾಂಕ್ ಅಕೌಂಟ್ಸ್ ಎಲ್ಲ ಇತ್ತು ಅವರೆಲ್ಲ ಅದನ್ನೆಲ್ಲ ಲಾಕ್ ಮಾಡಿಬಿಟ್ಟಿದ್ರು, ಓಕೆನಾ. ಸೊ ತುಂಬ ಭಯ ಆಗಿಬಿಟ್ಟಿತ್ತು ಅವ್ರಿಗೆ. ಸೊ ಎಲ್ಲನೂ ಲಾಕ್ ಮಾಡಿಬಿಟ್ಟಿದ್ರು. ಸೊ ಈಗ ಅವ್ರಿಗೆ ಹೆಲ್ಪ್ ಕೇಳಿದ್ದಾರೆ. ಸೊ ಎಲ್ಲ ಯೂಟ್ಯೂಬರ್ಸ್ ಸೇರಿಕೊಂಡು ಹೆಲ್ಪ್ ಮಾಡ್ತಾ ಇದ್ದಾರೆ. ಸೊ ನೀವೂ ಹೆಲ್ಪ್ ಮಾಡಿ. ಟ್ವಿಟರಲ್ಲಿ ಬಂದುಬಿಟ್ಟು ಟ್ವೀಟ್ ಮಾಡಿದ್ದಾರೆ, ಈ ಅಕೌಂಟ್ ವಾಪಸ್ ಬೇಕಂತ. ಬೇಕಿದ್ರೆ ನಾನು ಆ ಟ್ವಿಟರ್ ಏನು ID ಇದೆ ನಾನು ನಿಮಗೆ ಮೆನ್ಷನ್ ಮಾಡ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಸೊ ನೀವೂ ಕೂಡ ಹೋಗ್ಬಿಟ್ಟು ಸಪೋರ್ಟ್ನ ಮಾಡಿ ಬೇಗ ಅವ್ರ ಐಡಿನ ವಾಪಸ್ ಪಡ್ಕೋಬೋದು. ಬಟ್ ಒಂದೊಂದು ಕಂಡೀಷನಲ್ಲಿ ವಾಪಸ್ ಬಂದುಬಿಡುತ್ತೆ. ಆ್ಯಂಡ್ ಯೂಟ್ಯೂಬ್ದು ಅಕೌಂಟ್ ಏನಾದರೂ ಹ್ಯಾಕ್ ಆದರೆ ಹೆಂಗಾದರೂ ಮಾಡಿ ಅದು ವಾಪಸ್ ಬಂದೇ ಬರುತ್ತೆ. ಎಲ್ಲರೂ ಕೆಲಸ ಮಾಡ್ತಾ ಇರ್ತಾರೆ, ಯೂಟ್ಯೂಬ್ ಟೀಮ್ಸ್ ಕೂಡ ಇರುತ್ತೆ. ಬಟ್ ಇನ್ಸ್ಟಾಗ್ರಾಮಲ್ಲಿ ಅಷ್ಟು ಟೀಮ್ಸ್ ಇಲ್ಲ, ಅವರಷ್ಟು ಸಪೋರ್ಟ್ನು ಮಾಡೋದಿಲ್ಲ, ಓಕೆನಾ. ಸೊ ಇನ್ಸ್ಟಾಗ್ರಾಮಲ್ಲಿ ಚಾನ್ಸಸ್ ಕಮ್ಮಿನೇ ಅಕೌಂಟ್ ವಾಪಸ್ ಬರೋದು, ಓಕೆನಾ. ಸೊ ಅವೇರ್ ಆಗಿರಿ. ಯಾರೂ ಕೂಡ ಈ ಥರ ಫೇಕ್ ಇಮೇಲ್ಸ್ ಮೇಲೆಲ್ಲ ಯಾರೂ ಇಂಟ್ರೆಸ್ಟ್ ತೋರಿಸ್ಬೇಡಿ, ಓಕೆನಾ. ಇಗ್ನೋರ್ ಮಾಡಿ. ಈ ಥರ ಇಮೇಲ್ಸ್ ಏನಾದರೂ ಬಂದರೆ ನೀವು ಇಗ್ನೋರ್ ಮಾಡಿ. ಯಾವುದೇ ಕಾರಣಕ್ಕೂ ನಿಮ್ಮದು ಯಾವುದೇ ಪಾಸ್ವರ್ಡ್ ಆಗಲಿ, ಲೈಕ್ ಫೇಸ್ಬುಕ್ ಆಯಿತು, ಇನ್ಸ್ಟಾಗ್ರಾಮ್ ಆಯಿತು, ಯೂಟ್ಯೂಬ್ ಆಯಿತು, ಯಾವುದೇ ಪ್ಲಾಟ್ಫಾರ್ಮ್ದು ಪಾಸ್ವರ್ಡ್ ಬಂದುಬಿಟ್ಟು ನೀವು ಹಾಕಕ್ಕೆ ಹೋಗಬೇಡಿ ಇಮೇಲ್ಸಲ್ಲಿ, ಓಕೆನಾ ಗೈಸ್. ಐ ಹೋಪ್ ನಿಮಗೆ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವೀಡಿಯೋ ನೆಕ್ಸ್ಟ್ ಟೈಮ್ ತಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.